ಫೋನ್ ಮಾಡಿದ್ಲೆ? ಮಾಡ್ತೇವನಿ ಫೋನ ಯಾಕ ಕಡೆ ಫೋನ್ ಎತ್ತೋಲಪ್ಪ. ನೀವು ಮಾಡಿದ್ನಾ? ಇಲ್ಲ, ನನಗೆ ಮಾಡಿಲ್ಲ. ಬುಡಿ ಎತ್ತಾಗ ಏನು ಮಾಡಕ್ಕೆ ಮಾಡಿರಿ? ನಿಮ್ಮ ಮುಂದೆ ಹೋಗೋರು ನಮ್ಮ ಕೊಟ್ಲೆ ಮಾತಾಡ್ಕೊಂಡು ಕೂತ್ಕೊಂಡಾರ. ಬುಡಿ ಮಾಡೋದು ಬೇಡ, ಬರ್ತಾರಂತೆ. ಅಲ್ಲೋ ಅಂದ್ಬಿಟ್ಟು ಹ್ಞೂ ಚೆನ್ನಾಗಿವಿ, ಊಟ ಆಯ್ತು ತಿಂಡಿ ಆಯ್ತು ಅಂದ್ಬಿಟ್ರೆ ನಿನ್ನ ಮಗ ಸಮದೋಯ್ತಾನೆ. ಅದು ಏನು ಬಿಡೈತಂಗೆ ಅದು ಏನು ದುರಂಕಾರ್ಬೇಕು ಕಾಣಕಂತ ಹೋಗು. ನನಗೆ ಬೇರೆ ಗಾಬರಿ ಆಗ್ತದೆ ಕಲೆ, ನೆನೆಯಿಂದ ಫೋನ್ ಎತ್ತುತ್ತಿಲ್ವಲ್ಲ ಅಂದ್ಬಿಟ್ಟು ಕಾಣಕನ್ ಹೋಗು. ಎಲ್ಲೋ ಹೊರ್ಗಡೆ ಹೋಗೋರು ಏನಪ್ಪ ಎಂತಪ್ಪ ಅಂತ ಗಾಬರಿ ಮಾಡ್ಕೊತಾರ. ನಮ್ಮ ಅಪ್ಪನ ಏನಾದ್ರು ಬಡಿಯೋದನ್ನ ಜ್ಞಾನ ಬೇಡವಾ? ಮನೇಲಿ ಗಾಬರಿ ಆದರೂ ಏನೋ ಅನ್ನೋದು ಒಂದು ಚೂರಾರಿಯ ಬೇಡಬಲ್ಲ ಇವನಿಗೆ. ಅಯ್ಯೋ ಸಿಕ್ಕ ಸುಮ್ಕಿರಿ, ಅಲ್ಲಿ ಜಾಲೆ ಗಿರಕ್ಕೆ ಹೋಗೋರೆ. ಅಯ್ಯೋ ಮಾರ್ದಾರ ಇರ್ಲಿ ಒಟ್ಟಿಗೆ ಒಂದು ಫೋನ್ ಮೇತ್ಬಿಟ್ಟು ಊಟ ಆಯ್ತು ಚೆನ್ನಾಗಿದ್ದೀರ ಅಂದ್ಬಿಟ್ಟು ಸಮಾಧಾನ ಆಗೋಗೋದು ಕಣ್ಮರಿಯ. ನಾನು ಅದೇ ಹೇಳ್ತಿರೋದು ಮತ್ತೆ. ಹಲೋ ಹಲೋ, ನಿನ್ನ ಮತ್ತೆ ಬೆಂಕಿಕ ಹೋಗು. ನೆನ್ನೆಯಿಂದ ಗಾಬರಿಯಾಗಿ ಕುಂತೀವಿ, ಒಂದು ಫೋನ್ ಮಾಡೋದಲ್ವಲೇ? ಅದೇನು ದುರಂಕಾರದ ಬುದ್ಧಿ ಕಲ್ತಿದ್ದೀರೋ ಕಾಣಕನ್ನವತ್ತಾಗೆ ನೀವು. ಅಲ್ಲ ಏನು ಗೊತ್ತಾಯ್ತು ನಿನಗೆ? ಫೋನ್ ಎತ್ಬಿಟ್ಟು ಚೆನ್ನಾಗಿವೆ ಅಂತ ಹೇಳಕ್ಕೇನು? ಅಪ್ಪನ ನಾನು ನೆನ್ನೆಯಿಂದ ಮಾಡಿ ಮಾಡಿ ಸಾಕಾಯ್ತಲ್ಲ ಫೋನ್. ಯಾಕಂಗೆ ಎತ್ತಿದ್ದಾರೆ ಹಿಂಗೆ ಆಡ್ತಾಯಿದ್ದಿಲ್ಲ ನೀನು? ಗಾಬರಿ ಇಡ್ಸೋಕೆ ಹಿಂಗೆ ಅಡಿಗೇನು ನೀನು? ನಿಮ್ಮ ಬಾಯಲ್ಲಿ ಇಟ್ಟಾಕ ಹೋಗ್ರಪ್ಪ ತಾಗೆ ಏನು ಹಿಂಗೆ ಹೊಟ್ಟೆ ಹುಡ್ಸಿರೋ ಕಾಣಕತ್ತೆ. ಇಲ್ಲಿ ನಿಮ್ಮ ಅಪ್ಪ ನೋಡಿಲಿ ಹೊಸಿ ಬೈತಾರ ನಿನಗೆ ಫೋನ್ ಎತ್ತಿಲ್ವಲ್ಲ ಅಂದ್ಬಿಟ್ಟು. ಯಾಕ್ಲೇ? ಅಯ್ಯೋ ಹುಸಿ ಹೇಳಕಂತ ಕೇಳು. ನೆನ್ನೆಯಿಂದ ನೀವು ಏನು ಜ್ವರ ಕಣಮ್ಮ, ಇವಳಿಗೆ ಜ್ವರ ಜಾಸ್ತಿ ಆಗ್ಬಿಟ್ಟವೆ. ಯಾಕಪ್ಪ? ಅಯ್ಯೋ ಏನೋ ಕಾಣೆ ಅಲ್ಲಿಂದ ಬಂದು ಮನೆ ಕಂಡವಳು ಮೇಕೆ ಎದ್ದಿಲ್ಲ. ಇದೇನೋ ಕಾಣಕತ್ ಹೋಗು. ಏನೋ ಇದ್ರಲ್ಲಿ ಫ್ಲೈಟಲ್ಲಿ ಬಂದಲ್ಲ, ಅದಕ್ಕೇನೋ ಇಲ್ಲ ಗಾಬರಿ ಆದ್ಲ ಕಡೆ ಏನೋ ಕಣೆ. ಏನತ್ತಾಗೆ? ಅಯ್ಯೋ ಎಲ್ಲ ಎದ್ರಕೊಬಿಟ್ಟವಳಕಲ್ಲ. ಥು ಹೋಗು. ಹಿಂಗೆ ಕಾದಾಡ್ಕೊ ಬೂದಿ ಉಯ್ಕೊಂಡು ಹೋದ್ರೆ ಇನ್ನೇನದು ಏನತ್ತಾಗೆ? ಥು ಒಂದು ಉಪ್ಪು ಮೆಣಸಿನ್ಕಾಯಿನಾರು ಇಳಿ ತೆಗ್ದಾಕಿವಲ್ಲ ಮಗ. ಉಪ್ಪು ಮೆಣಸಿನ್ಕಾಯಿ ಆಮೇಲಿಂದ ಒಂದು ಹಿಡ್ಗುಡ್ಗರಿ ಎಲ್ಲನೂ ತಗೊಂಡು ಎಡಕಾಯಿ ಇಟ್ಕೊಂಡು ಇಳಿ ತೆಗ್ಬಿಟ್ಟು ಆತಾಗೆ ಎಲ್ಲರೂ ಎಸ್ಬಿಡು. ಎದ್ಗಿದ್ರು ಕಂಡಿದ್ದಾಳೇನೋ ಸರಿ ಆಯ್ತದೆ. ಇಲ್ಲಿ ಹೋಟ್ಲಲ್ಲಿ ಎಲ್ಲಿ ಮೆಣಸಿನ್ಕಾಯಿ ಎಲ್ಲಿ ಹುಡ್ಕಕ್ಕೆ ಹೋಗನೆ? ಹಿಡ್ಗುಡ್ಗರಿ ಎಲ್ಲ ಅಲ್ಲಿ ರೂಮ್ ಗಿಮ್ ತೊಡೆಕೆ ಅಂತ ಮಡಗಿರಕ್ಕಿಲ್ಲ ಹೋಟ್ಲಲ್ಲಿ. ಅದೆಲ್ಲ ತಂಗ ಮುಡ್ಗಾರ ಅದನ್ನೆಲ್ಲ ಎಲ್ಲಿ ಹುಡ್ಕಕ್ಕೆ ಹೋಗನೆ? ಹಾಸ್ಪಿಟ್ಲ್ಗಾರ ಕರ್ಕೊಂಡು ಹೋಗಿವಲ್ಲ. ಹ್ಞೂ ಕರ್ಕೊಂಡು ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಮಾಡಿಸ್ಕೊ ಬಂದೆ. ಏನಂದ್ರು ಡಾಕ್ಟ್ರು? ಜ್ವರಕ್ಕೆ ಇಂಜೆಕ್ಷನ್ ಮಾಡಿದ್ರು ಇನ್ನೇನು ಮಾಡೋರು? ಪಾಪ ಹುಷಾರಿಲ್ದಂಗೆ ಮನ್ಗಳು ನೋಡ್ತವೆ. ಬಂದ ತಕ್ಷಣ ಜ್ವರ ಬಂದು ಮನೆ ಕಂಡು ಕಣಮ್ಮ. ಥೂ ಹೋಗಪ್ಪ ತಾಗೆ. ಏನಂತಲೇ? ಜ್ವರ ಬಂದ್ಬಿಟ್ಟಿದವಂತೆ ಕಾವ್ಯನ್ಗೆ. ಓ ಸರಿ ಬಿಡೋತ್ತಾಗೆ. ಅಲ್ಲ ಇನ್ನೇನಾರು ಅಪ್ಪನಂಗೆ ಆಡಿದ್ರೆ ಅವನಿಗೆ ಬಡಿಯೋದಂಗೆ ಹೋಗೋಕ್ಕಿಂತ ಮುಂಚೆಗೆ ಅವಳೆ ಕಾದಾಡ್ ಬುದ್ಧಿ ಹೋಯ್ಕೊಂಡ್ರೆ ಇನ್ನೆಂಗದದು? ಸುಮ್ಮನಿರಿ ಪೂರ ಮಾತಾಡ್ತೀನಿ, ಆಮೇಲೆ ಮಾತಾಡೋಕ್ಕಾಯ್ತದೆ. ಇನ್ನೇನಪ್ಪ ಅಚ್ಚುಕಟ್ಟಾಗಿ ಒಂದೊಂಚೂರ ಏನೇನಾರು ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ತಿನ್ನಿಸ್ಬೇಡ. ಏನಾರೇ ಒಂಚೂರ ಗಂಜಿ ಪಂಜಿ ಹೆಂಗೆಲ್ಲ ಹೋಟ್ಲಾಗ ಕೊಟ್ರೆ ತಿನ್ನಿಸ್ಲಾ? ಊಟ ಮಾಡೋದ್ಲಲ್ಲ? ಇಲ್ಲ ಕಣಮ್ಮ, ಊಟನೇ ಮಾಡ್ತಾಯಿಲ್ಲ. ಸರಿ ಉಂಟೇನು ಇಲ್ಲ. ಹೋಗಿ ನನಗಂತೂ ತಲೆ ಕೆಟ್ಟೋಗದೆ. ಯಾಕಾರು ಬಂದು ಅನ್ಸ್ಬಿಟ್ಟದೆ ಇವಳು ಕರ್ಕೋದು. ಬೇಜಾರಾಗದೆ ಕಣಮ್ಮ ನನಗೆ. ಹಿಂಗೆ ಮನೆಗಿರೋದು ನೋಡಿದ್ರೆ ಹೊಟ್ಟೆ ಉರಿತದೆ. ಆಯ್ತು ಸುಮ್ಮನಿರಪ್ಪ, ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ನೋಡು ಮಗ, ನಾಳೆ ಕಟ್ಟ ಹಂಗೆ ಆದ್ರೆ ಕರ್ಕ ಬಂದ್ಬಿಡ್ಲ ವಾಪಸ್ಸು. ವಾಪಸ್ಸು ನಾನು ಟಿಕೆಟ್ ಬುಕ್ ಮಾಡೀನಿ ಕತ್ಬಿಡು. ಅದು ಇನ್ನೂ 3-4 ದಿವಸ ಆದದಂತೆ ಬರೋದು. ಅದು ಬೇರೆ ಈಗ ಸರ್ಕಾರ ಎಲ್ಲ ಇದಾಗ್ಬಿಟ್ಟವೆ, ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟವೆ. ಅಲ್ಲಕಲ್ಲ ಆತಿಗೆ ಬರೋಕೆ ಮುಂದಾಗೆ ಮಾಡ್ಕೋಬೇಕು ತಾನೆ. ಅಯ್ಯೋ ಹೋಗು, ನನಗಂತೂ ತಲೆ ಕೆಟ್ಟೋಗದೆ ಪಾಪ. ಹೆಂಗಾರ ಇವಳು ಹುಷಾರಾಗ್ಬಿಟ್ರು ಸಾಕು ಕಣಮ್ಮ. ಅಚ್ಚುಕಟ್ಟ ತೋರ್ಸ್ಕಲ್ಲ, ಕಾಸ್ಕಿಸ್ಬೇಕಾ? ಇಲ್ಲ ಬಿಡು, ಇಲ್ಲಿ ಅದೇ ಕತೆ. ಏನೋ ದುಡ್ಡು ಕಾಸಿಲ್ದಾರೆ ಫೋನ್ ಮಾಡ್ಲಾ? ಫೋನ್ ಮಾಡು. ಫೋನ್ಗಿರ್ಗೆ ಹಾಕಿಸ್ಕೊಟ್ಟವು. ಗಾಬರಿ ಬೇಡ, ಸುಮ್ಕಿರಿ, ಏನೂ ಹಾಕಿಲ್ಲ. ಎಲ್ಲಾರೇ ಇನ್ನೊಂದ್ಸರಿ ಕರ್ಕೊಂಡೋಗಿ ಕಮ್ಮಿ ಆಗಲಿಲ್ಲ ಅಂದರೆ ಒಂದ್ಸತಿ ತೋರ್ಸೋಗು ಹಾಸ್ಪಿಟ್ಲಿಗೆ. ಸರಿ ಆಯ್ತದೆ. ಸರಿ ಅಮ್ಮ, ಆಯಿತು. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಕನಪ್ಪ, ಏನು ಹಾಕಿಲ್ಲ, ಸುಮ್ಕಿರು. ಸರಿ ಆಯಿತು ಅಮ್ಮ. ಸರಿ ಕಣ್ಮಗ, ಅಪ್ಪನ ಕೈಲಿ ಕೊಡೋಣ? ಬಿಡು, ಆಮೇಲೆ ಮಾಡ್ತೀನಿ. ಅಪ್ಪನ ಕೊಟ್ಟು ಆಮೇಲೆ ಮಾಡ್ಬಿಟ್ಟು ಮಾತಾಡು. ಪಾಪ ನಿಮ್ಮ ಅಪ್ಪ ಇಲ್ಲಿ ಗಾಬರಿಯಾಗಿ ಕುಂತದೆ, ಫೋನೇ ಮಾಡಿಲ್ಲ ಅಂದ್ಬಿಟ್ಟು. ನೀವು ನಾನು ಫೋನ್ ಮಾಡ್ಲಲ್ಲ, ಯಾಕೆ ಫೋನ್ ಎತ್ತಕಂಗೆ ಅಡಿಗೆ ನೀನು? ಹಾಸ್ಪಿಟ್ಲಿಗೆ ಹೋಗಿದ್ದಲ್ಲ, ಆಗಿಲ್ಲ ರೂಮಲ್ಲಿ ಚಾರ್ಜ್ ಹಾಕ್ಬಿಟ್ಟು ಹೋಗಿದೆ. ನೋಡ್ನಿಲ್ಲ, ಆಮೇಲೆ ನೋಡಿದೆ ಇವಳು ಇದು ಸುಸ್ತು ಪಡ್ತಿದ್ದಲ್ಲ. ಆಮೇಲೆ ನಾನೇ ಮಾಡೋದು ಅನ್ಕೊಂಡು ಅದಕ್ಕೆ ಈಗ ಮಾಡಿದೆ ಕತೆ. ಏನಿಲ್ಲ ಕತೆ, ಸುಮ್ಮನಿರು. ಅಪ್ಪ ಅಮ್ಮ ಇದು ಪುಟ್ಟಿ ಎಲ್ಲ ಚೆನ್ನಾಗಿದ್ದಾರ? ನಾವಿಲ್ಲ ಎಲ್ಲ ಚೆನ್ನಾಗಿವಿ ಕಣಪ್ಪ. ನಮ್ಮ ಬಗ್ಗೆ ನೀನು ತಲೆಗೆಡ್ಸ್ಕೊಬೇಡ. ನೀನು ಕಾವ್ಯನ ಹಚ್ಕಟ್ಟಾಗ ನೋಡ್ಕಲ್ಲ ಮಗ. ಏನು ತಿನ್ನಕ್ಕಿಲ್ಲ, ಊಟ ಸುಮ್ಮನೆ ಮನೆ ಕಂಡು ಬರೀ ಸುಸ್ತು 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 ಅಂತಾಳೆ. ಆಯ್ತು ಸುಮ್ಕಿರಪ್ಪ, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸುಮ್ಮನಿರು ಹುಷಾರ ಆಯ್ತಾಳೆ, ತಲೆಗೆಡ್ಸ್ಕೊಬೇಡ. ಒಂಚೂರ ಹಾಸ್ಪಿಟ್ಲಿಗೆ ಇದು ಮಾಡಪ್ಪ. ಸರಿ ಆಯಿತು. ಏನಂತಲೇ? ಅಯ್ಯೋ ಅಲ್ಲ ಜ್ವರ ಬಂದಿದ್ದಂತಲ್ಲ ಬೆಳಿಗ್ಗೆ. ಇನ್ನೇನು ಅವ್ರ ಅಪ್ಪನಂಗಾದ್ರೆ ಏನತ್ತಾಗೆ ಕಾದಾಡ್ ಬೂದಿ ಉಯ್ಕತ್ತಾರೆ ಬಡಿಯದ. ನಿಮ್ಮೂರು ಕಳ್ಸೋಕ್ಕೆ ಏನು ಯಾವುದೋ ದೇಶ ಕಳ್ಸೋನಂಗೆ ಹೆಂಗಾಡ್ಬಿಟ್ಟ ನೋಡು. ಜಲ್ತ್ರ ಬಡಿಯದ ಎಲ್ಲಿ ಹಿಂಗೆ ಒಳ್ಳೆ ಬೇಜವಾಬ್ದಾರಿ. ಓಸಿಗಾಡನ್ನ ಕಳ್ಸೋಕೆ ಈ ಬಡಿಯದ ಇವನು ಸಾಮಾನ್ಯದ ಬಡಿಯೋದಲ್ಲ ಕದ್ಬಿಡು. ಹೆಂಗೋ ಅಚ್ಚುಕಟ್ಟಾಗಿ ಇದ್ಬಿಟ್ಟು ಬರಲಿ ಅಂತಾನೆ ಬಿಟ್ಟು ಒಳ್ಳೆ ಕಾದಾಡ್ ಬೂದಿ ಉಯ್ಕೊಂಡು ಜಲ್ತ್ರ ಬಡಿಯದ. ಫೋನ್ ಮಾಡಾಗ ನೀವೇ ತಗೆ. ಅಯ್ಯೋ ಅಪ್ಪ ಸುಮ್ಮನಿರು. ಇನ್ನು ನಾನು ಬೇಡ ಅಂದೆ ಕಳ್ಸಿದ್ರು ಬಿಟ್ರು ಹಂಗೆ ಹಿಂಗೆ ಅನ್ಕೊಂಡು ಏನು ಹೊಸಿ ಇದು ಮಾಡಾರ. ನನ್ನ ಮಾತ ಕೇಳಲಿಲ್ಲ, ಬೇಡ ಅಂದ್ರೂ ಕಳ್ಸಿದ್ರಿ ಬಿಟ್ರಿ ಅನ್ಕೊಂಡು ಏನು ಹೊಸಿರಾಗ ಹೇಳ್ದಾನ. ಅಯ್ಯೋ ಹೋಗಪ್ಪ ತಗೆ, ಬಾಯಲ್ಲಿ ಇಟ್ಟಾಕತ್ತಾಗೆ. ಅದೇನು ಕತೆ ಏನೋ ಕಾಣೆ ಕತೆ. ಜನ ಕಣ್ಸಿಟ್ಬಿಡ್ತಕ್ಕ ಸುಮ್ಕಿರಿ. ಕರ್ನಾರೆಲ್ಲ ಓಸಿಯ ಏನು ಚೆನ್ನಾಗದೆ ಅನ್ಕೊಂಡು ಅಲಕನ್ ಮರೆ ಇಲ್ಲಿದ್ರೆ ಹಂಗೋ ನಾವು ಒಂದು ಸೋಪ್ ತೆಗೆದು ಒಂದು ಏನಾರು ಒಂದು ಮಾಡ್ಬೋದಾಗಿತ್ತು. ಇನ್ನೂ ಏನು ಮಾಡೋದು ನನಗಂತೂ ಒಂದು ಅರ್ಥ ಆಯ್ತಲ್ಲಕ್ಕಂತ ಹೋಗತ್ತಾಗೆ. ಇದು ಬರಕ್ಕೆ ಬಿಡ್ಬೇನ? ಅಯ್ಯೋ ಅದೇನೋ ಟಿಕೆಟ್ ಇರುವಂತೆ ಕಣ್ರಿ, ಇನ್ನು 3-4 ದಿವಸ ಆದಂತೆ.
ಏನು ಮಾಡೋದ ಕಾಣಕಂತ ಹೋಗತ್ತಾಗೆ. ಏನು ಮಾಡೋದು ಕಾಣಕಂತ ಹೋಗತ್ತಾಗೆ. ಅವರ ಇದ್ರು ಒತ್ತಿಲಿ ನೋಡ್ಕೋಬೋದಾಗಿತ್ತು. ಈಗ ನೋಡಿಗೆ ಹಂಗಾಯ್ತು ಅಂದ್ಬಿಟ್ಟು ಏನು ಮಾಡೋದ ಏನೋ ಕಾಣಕಂತೆ ಹೋಗಿತ್ತಾಗೆ. ನೋಡ ಸುಮ್ಕಿರು. ಇನ್ನೇನು ಮಾಡಿ ಅಲ್ಲಿ ಇಲ್ಲಾರೆ ಒಂದು ಒಳ್ಳೆ ಹಾಸ್ಪಿಟ್ಲ್ ಇದ್ರೆ ತೋರು ಅಂತ ಹೇಳ್ಬೇಕು. ಮಾಡಿದ್ರೆ ರತ್ನಕ್ಕಂಗೆ ಫೋನ್ ಮಾಡಿ ಹೇಳಿ ಇಷ್ಟು ನನ್ನ ಮಗಂಗೆ ಹೇಳೋದೇ ಬೇಡ. ಹೇಳ್ಬಿಟ್ಟ ಆಮೇಲೆ ಇನ್ನು ಕುಂಡ್ರಿ ನಾನು ಬೇಡ ಅಂದೆ ಹಂಗೂ ಕರ್ಕೊಂಡೋದ್ರು ಹಿಂಗಾಯ್ತು ಆಯಿತು ಅಂತ. ಏನೊಳ್ಳೆ ಕಾದು ಆಡ್ಕೊಂಡು ಬೂದಿ ಉಯ್ಕೊಂಡು ಏನೋ ಕಾಣಕಂತ ಹೋಗವೆ. ಅದೇನೋ ಅಂತ ತೋರಾಕಿದ್ರು ಕಣಿ ಹಸದಕ್ಕವರು. ಅವ್ನು ಯಾವ ದೊಡ್ಡ ಗನಂದಾರಿ ಅಂದ್ಬಿಟ್ಟು ಹಂಗನ್ಗಿನ್ಬಿಟ್ಟಿರ್ಕಂದ್ರೆ ಬೇಜಾರು ಮಾಡ್ಕೊತಾರೆ ಹಸದಕ್ಕರು. ಹಂಗನ್ಗಿನ್ಬಿಟ್ಟಿರಿ ನೀವು ಸರಿ ಬಿಡಿ. ಏನೋ ಸಣ್ಣ ಬುದ್ಧಿ ಕಲ್ತವೆ ಅಂದ್ಬಿಟ್ಟು ಪಪ್ಪ ಅವ್ರು ಸಣ್ಣ ಬುದ್ಧಿ ಕಲೆ ಕೇಳಿದ್ರೆ ಕೆಂಪಕ್ಕನ ಹಸದಕ್ಕೂ ತೋರಾಕ್ತಾರು. ಒಳ್ಳೇದಾಗ್ಲಿ ಅಂತ ತಂದು ತೋರಿರೋದು. ನಮ್ಮ ಮನೆ ಮೇಲೆ ನಮ್ಗೆ ಸರಿಯಾಗದೆ. ನಮ್ಮ ಸಾಸಿ ಸರಿಯಾಗಳ್ತಾನೆ. ಯಾಕೆ ತಲೆಗೆಡ್ಸ್ಕೋಬೇಕು? ಸುಮ್ಮನಿರಿ, ತಲೆಗೆಡ್ಸ್ಕೊಳ್ಳೋದು ಬೇಡ. ಏನೋ ಕಾಣಕಂತ ಹೋಗು. ಏನು ಹಿಂಗೆ ಒಯ್ಯ ನಾನು ಬುದ್ಧಿ ಕಲ್ತಿ ಎಷ್ಟು ಕಾದಾಡೋದು ಹಂಗೆ ಆಗೋಯ್ತಲ್ಲ. ನನಗಂತೂ ಭಾಳ ಬೇಜಾರಾಯ್ತದೆ ಕಲೆ. ಏನೋ ನೆಮ್ಮದಿಯಾಗಿ ದುಡ್ಡು ಬರೋದಂತ ನಿಮ್ಮನ್ಗೆ ಅಂತ ಹೋದ್ರೆ ಅಲ್ಲಿ ನೋಡ್ರಿ ಸರ್ ತಪ್ಪು ಮನ್ಗಳೇ ಅಂದ್ರೆ ಒಂಥರ ಹೊಟ್ಟೆ ಉರಿತದೆ ಕಣಪ್ಪ ನಿಜವಾಗ್ಲೂ. ಇನ್ನು ಏನು ಮಾಡೋಕ್ಕದದ್ರಿ? ಏನಿಲ್ಲ ಇದೆಲ್ಲ ಟ್ರಾವೆಲ್ ಮಾಡ್ಕೊ ಹೋಗಳೆ. ಆಮೇಲೆ ಇಂದೋ ದಿವಸನೂ ಇಲ್ಲಿ ಶಾಪಿಂಗು ಗೀಪಿಂಗು ಅಂದ್ಕೊಂಡು ಸಣ್ಣ ಮಕ್ಳು ಸುತ್ಕೊ ಬಂದವ್ರೆ. ಮೈ ಅಲಸೆ ಆದಂಗೆ ಆಗದೆ ಕಲ್ ಸುಮ್ಕಿರಿ. ಆಮೇಲೆ ಯಾವಾಗಲೂ ಇರಪ್ಲೆ ಹೋಗಿಲ್ವಲ್ಲ. ಎಲ್ಲ ಗಾಬಿ ಆಗಿ ಎದ್ರಗಿದ್ಕೊಂಡಿದ್ದಾಳೆ ಹೆಂಗೋ ಯಾರು ಗೊತ್ತು. ಅದಕ್ಕೆ ಹಂಗೆ ಆಯ್ತಾ ಇರ್ಬೋದು ಕಣ. ನಾವೇನಾರು ಇದ್ದಿದ್ರೆ ಸೋಕೋಗಿಕ್ಕೋ ತೆಗಿಬೋದಾಗಿತ್ತು. ಅವ್ನು ಗೊತ್ತದ. ಅಲ್ಲಿ ಬೇರೆ ಇನ್ನೂ 3 ದಿವಸ ಬೇರೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ. ನನಗೆ ಬೇರೆ ತಲೆ ಕೆಟ್ಟೋದಂಗೆ ಆಯ್ತೊತ್ತಾಗೆ. ಏನು ಮಾಡೋದು ಏನು ಅಂದ್ಕೊಂಡು ನೋಡ ಸುಮ್ಮನಿರಿ. ಹೆಂಗಾರು ಮಾಡಿ ಬಂದ್ಬಿಡ್ಲ ತಗೆ ಅಂದ್ಬಿಟ್ಟು ಫೋನ್ ಮಾಡೋದು ಅನ್ಸತ್ತೆ ಹಂಗೆ ಅಂತೀನಿ. ಅವ್ನಿಗೆ ಒಂಥರ ಬೇಜಾರಾಗವನೆ. ಏನೇನು ಬೇಜಾರಾಕಿಲ್ವ ಇನ್ನು ಹೊಟ್ಟೆ ಉರಿಕಿಲ್ವ ಅವ್ನಿಗೆ? ಹಿಂಗೆ ಪಾಪ ಎಲ್ಲ ಆಫೀಸ್ ಕಡೆಯಿಂದೆಲ್ಲ ಖರ್ಚು ಮಾಡಿ ಕಳಿಸಿದ್ರೆ ನೆಮ್ಮದಿಗೆ ದುಡ್ಡು ಬರ್ತಾರೆ ಅಂದರೆ ಹಿಂಗೆ ಹುಷಾರಿಲ್ಲ ನೀನು ನೋಡ್ಕೊಂಬನಿ ಕಂಡ್ರೆ ಬೇಜಾರಾಕಿಲ್ವ ಹೇಳು? ಅದೇನೋ ಹೋಗು. ಬರೀ ಇದೇ ಕಿರಿಕಾಗೋಯ್ತು. ಮದುವೆಗಿಂತ ಮುಂಚೆಯಿಂದನೂ ನಾವು ಇಂದ ಅದೇ ಆಗೋಯ್ತು ತಗೆ. ಯಾಕೋ ಸರ್ ಬತ್ತೆಲ್ಲ ಕಲೆ ಅಲ್ಲ ಕಲೆ ನಾನು ಹೇಳೋದು. ಖರ್ಚು ಹಾಕೊಂಡು ಮದುವೆ ಮಾಡ್ಕೊಂಡಿವಿ. ಆಮೇಲೆ ಎಲ್ಲರೂ ಇಷ್ಟೊಂದು ಮಾಡ್ಕೊಂಡ್ರು ಇವನು ಮದುವೆಗಿಂತ ಮುಂಚೆಗೆ ಫೋಟೋ ಸುಟ್ಕೋ ಹಂಗೆ ಕೈಯ ಅಂದ. ಈಗ ನೋಡಿದ್ರೆ ಹಿಂಗೆ ಹೋಗ್ಬೇಡ ಹಂಗೆ ಹಿಂಗೆ ಅಂದ್ಬಿಟ್ಟು ಹೋಗಿನ ಮುಂಚೆಗೆ ಹಿಂಗೆ ಅಪ್ಸೆಕ್ನ ನೋಡ್ಕೊಂಡು ಈಗ ಈ ಥರ ಯಾಕೆ ಕೂತದೆ. ಏನು ಮಾಡಬೇಕು ಅಂತವೆ ಒಂದು ಮಕನ ಬಿಡಿಯ ಹೋಗು. ಅವನೇ ಗನ್ಸ್ ಕೆಟ್ಟೋದ. ಅಯ್ಯೋ ಹೋಗಿ ಆತಾಗೆ ಏನಾರು ಮಾಡ್ಕೊಳ್ಳಿ. ಇನ್ನೇನು ಮಾಡಕ್ಕದದು ಮರಿಯ ಏನಾರು ಮಾಡ್ಕೊಳ್ಳಿ ಹೋಗು. ಅವ್ರು ಕೊಟ್ಟು ಅಲ್ಲವ ಬಡ್ಕೊಳಕ್ಕೆ ಆಯ್ಕಿಲ್ಲ. ಏನಾರು ಮಾಡ್ಕೊಳ್ಳಿ ನೀವು ತಲೆ ಕೆಡ್ಸ್ಕೊಬೇಡಿ ಸುಮ್ಮನಿರಿ. ಇನ್ಯಾಕೆ ಇನ್ನೇನು ಇಲ್ಲ ಕಣವ ಇಷ್ಟೇ. ಬಂದರೆ ಹಚ್ಕಟ್ಟಾಗ ನಮ್ಮ ಮನೇಲಿ ನಮ್ಮ ಸೊಸೆಗೆ ಇಸ್ಕೊಳ್ಳೋದು ಗೊತ್ತು. ಅಲ್ಲಿ ಕಳಿಸೋದೇ ಬೇಡ. ಅಲ್ಲಿ ಹೋದ್ರು ಒಂದೊಂದು ಕಿತಾಪತಿ ತೆಗಿತಾನೆ. ಇಟ್ಕೊಂಡು ಹೋಗ್ಲಿ ರತ್ನಕೊಂಡು ಹೇಳ್ಬಿಡು ಆಗ ಅದು ಇದು ಅಂದ್ಕೊಂಡು ಕರ್ಕೊಂಡು ಹೋಗಿ ಇಟ್ಕೊಂಡು ಹೋಗಿ ಕೆಲಸ ಜಾಸ್ತಿ ಇಟ್ಕೊಬೇಡಿ ನೀವು. ಅಲ್ಲಿ ಹೋಗಿ ಸುಮ್ಮನೆ ತಲೆ ಕೆಡ್ಸೋದು ಅವಳು ಹಂಗೆ ಹಿಂಗೆ ಅನ್ನೋದು. ಆಮೇಲೆ ನೀವು ತಲೆ ಕೆಡ್ಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಇವೆಲ್ಲ ಬೇಡಕ್ಕ. ನಿಮ್ಮ ಮಗಳನ್ನ ಹೊಚ್ಕಟ್ಟಾಗ ನೋಡ್ಕೊಳ್ಳೋದು ನಮ್ಗೆ ಗೊತ್ತು. ನಮ್ಮ ಸೊಸೆ ನಾವು ನೋಡ್ಕೊತೀವಿ. ನಿಮ್ಮ ಬಂಗ ನೀವು ನೋಡಿಯೇನು ಇನ್ನು ಜಾಸ್ತಿ ಇದು ಮಾಡೋದು ಬೇಡ. ಅವರು ಹೇಳಕ್ಕಾಯ್ತದ ಬಿಡಿ. ಪಪ್ಪ ಬಾಕ್ಕೊಂಡು ಏನಿಲ್ಲ ಕಂದ್ರೆ ಅವನ ಹೆಂಗೆ ಆಡೋದು ಏನು ಕಿರಿ ಅಂತ ಮನೇಲಿ ಏನು ಮಾಡಿರಿ. ಏನಾರು ಮಾಡ್ಕೊಳ್ಳಿ ಅವ್ರ ಮನೇಲಿ ಅವ್ರು ಏನಾರು ಮಾಡ್ಕೊಳ್ಳಿ. ಒಟ್ಟಿಗೆ ಹೆಂಗೆ ಹುಷಾರಾಗ್ಬಿಟ್ರು ಒಂದು ಸಾಕು. ಇವನು ಹೆಣ್ಣು ಪಪ್ಪ ಹೊಟ್ಟೆ ಉರಿದೋಯ್ತದೆ. ಅಯ್ಯೋ ಹೋಗತ್ತಾಗೆ ಆಸೆಯಿಂದ ಹೋದ ನನ್ನ ಮಗ ನಿಮ್ಮನ್ಗೆ ಹೋಗ್ಬೇಕು ಅಂದ್ಕೊಂಡು ಅಲ್ಲಿ ನೋಡೋದು ಈ ಥರ ಆಯ್ತಲ್ಲ. ಸರಿ ಒಂಚೂರ ಊಟ ಗಿಟ್ಟವ ತಿನ್ಸೋದು ಅಂದ್ಬಿಟ್ಟು ಹೇಳು ಫೋನ್ ಮಾಡಿ. ಈಗ ಮಾಡಿದ್ನಲ್ಲಿ ನೋಡೋದು ಸುಮ್ಕಿರಿ. ನಂಗೆ ಅಳುಬಿಟ್ಕೊಂಡು ಮಾಡ್ತೀನಂತೆ. ಸರಿ ನಂಗೆ ಅಳುಬಿಟ್ಕೊಂಡು ಮಾಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.